ನಮಸ್ತೆ ಎಲ್ರಿಗೂ. ಮದರ್ ಇನ್ವೆಸ್ಟ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವು ಕರ್ಮ ಸಿದ್ಧಾಂತದ ಬಗ್ಗೆ ತಿಳ್ಕೊಂಡ್ವಿ. ಕರ್ಮ ಸಿದ್ಧಾಂತದಲ್ಲಿ 3 ರೀತಿಯಾದಂತಹ ಕರ್ಮಗಳನ್ನು ಕೂಡ ನಾವು ತಿಳ್ಕೊಂಡ್ವಿ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮ ಅಂತ ಹೇಳಿ ಅವು ಯಾವ ರೀತಿಯಾಗಿ ಬರ್ತವೆ ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ನೋಡಿ, ಇಲ್ಲಿ ಇನ್ನೂ ನಾವು ನೆಕ್ಸ್ಟ್ ಲೆವೆಲ್ಲಿಗೆ ನಾವು ಕಲಿಬೇಕಾಗಿರೋದು ಏನು ಅಂತಂದರೆ, ಯಾಕಂದರೆ ಇದು ಎಲ್ಲರಿಗೂ ಇಂಪಾರ್ಟೆಂಟ್. ನಮಗೆ ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತವೆ, ಇನ್ನೇನೇನೋ ನೋವುಗಳು ಬರ್ತಾ ಇರ್ತವೆ, ಕಷ್ಟಗಳು ಬರ್ತಾ ಇರ್ತವೆ, ಇದೆಲ್ಲ ಬರ್ತಾ ಇರ್ತವೆ. ಕೆಲವೊಂದು ಫಿಸಿಕಲಿ ನಮಗೆ ನೋವಾಗ್ತಾ ಇರುತ್ತೆ, ಅಥವಾ ಏನೋ ಒಂದು ಕಾಯಿಲೆಗಳು ಬರ್ತಾ ಇರುತ್ತೆ. ಫಿಸಿಕಲಿ ಬಂದಾಗ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಅದನ್ನು ಕಾಯಿಲೆ ವಾಸಿ ಮಾಡಿಸ್ಕೊತೀವಿ. ಅದು ಆ ಫಿಸಿಕಲಿ ತಾನಾಗೆ ಬಂದಿದ್ದರೆ ಅಲ್ಲಿ ಕಡಿಮೆ ಆಗೋಗ್ಬಿಡತ್ತೆ. ಬಟ್ ಅಲ್ಲಿ ತೋರಿಸ್ಕೊಂಡಾಗ ಕಡಿಮೆ ಆಗೋಗ್ಬಿಟ್ಟೆ ಅದು ತಾತ್ಪೂರ್ತಿಕ ಆಗಲೇ ಬಂದು ಹಾಗೆ ಹೋಗುವಂಥದ್ದು ಆಗೋಗ್ಬಿಡತ್ತೆ. ಬಟ್ ಅಲ್ಲಿ ಚೆಕ್ ಮಾಡೋದೇನು ಅಂತಂದರೆ, ಅಲ್ಲಿ ಎಲ್ಲ ನಾವು ಸ್ಕ್ಯಾನ್ ಮಾಡಿದರೂ ಕೂಡ ಎಲ್ಲ ರಿಪೋರ್ಟಲ್ಲಿ ಕೂಡ ಚೆನ್ನಾಗಿದೆ ಅಂತ ಆ ಒಂದು ರಿಪೋರ್ಟ್ ಬರುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಆವಾಗ ನಾವೇನು ತಿಳ್ಕೊಬೇಕಾದ್ರೆ, ಫಿಸಿಕಲಿ ಯಾವುದೂ ಇಲ್ಲಿ ಪ್ರಾಬ್ಲಮ್ ಇಲ್ಲ ನಮಗೆ ಅಂಥೇಳಿ. ಕೆಲವೊಂದು ನೋಡಿ ಟೆಸ್ಟ್ಗಳನ್ನು ಮಾಡಿಸ್ತಾ ಇರ್ತಾರೆ. ಕೆಲವೊಂದು ಕಾಯಿಲೆಗಳು, ಒಂದು ಕಾಲು ನೋವೋ ಇನ್ನೇನೋ ಬೆನ್ನು ನೋವೋ ತಲೆನೋವೋ ಏನೋ ಇರುತ್ತೆ. ಅದಕ್ಕೆಲ್ಲ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಎಲ್ಲ ನಾರ್ಮಲ್ ಇದೆ, ಇನ್ನೇನು ಟ್ರೀಟ್ಮೆಂಟ್ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ಇದು ಯಾಕೆ ನೋವುಗಳು ಬರ್ತಾ ಇದೆ ಅನ್ನೋದು ಒಂದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು. ಇಲ್ಲಿ ಬರೀ ನಾವು ಆ ಟ್ಯಾಬ್ಲೆಟ್ ಯಾವುದೋ ಒಂದು ಸಮಾಧಾನಕ್ಕಾಗಿ ನಮಗೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರ್ತಾರೆ, ಅವು ನಾವು ತೊಗೊಳ್ತಾನೆ ಇರ್ತೀವಿ, ನಮ್ಮದು ಬೇರೆ ಸೈಡ್ ಎಫೆಕ್ಟ್ಸ್ ನಡೀತಾ ಇರುತ್ತೆ. ಇದು ಬಂದಿರೋದು. ಇದು ನೆಕ್ಸ್ಟ್ ಏನು ಅಂತಂದರೆ, ನಾವು ಯೋಚನೆ ಮಾಡಬೇಕು. ಇಲ್ಲಿ ಒಂದು ಮೆಡಿಟೇಷನಲ್ಲಿ, ಈ ಒಂದು ಆಧ್ಯಾತ್ಮಿಕದಲ್ಲಿ ಏನು ಚಿಂತನೆ ಮಾಡಬೇಕು ಅಂತಂದರೆ, ಬರೀ ಫಿಸಿಕಲ್ಲಿ ಒಂದೇ ನೋಡಿದ್ರೆ ಆಯಿತಾ? ಇಲ್ಲ, ಅಲ್ಲಿ ನಮ್ಮ ಭಾವನೆಗಳು, ಮನಸ್ಸು, ಆಮೇಲೆ ಸೋಲ್ ಯಾವ ಲೆವೆಲ್ನಲ್ಲಿ ಇದೆ, ಅದಕ್ಕೇನಾಗಿರುತ್ತೆ, ನಮ್ಮ ಮನಸ್ಸಿನಲ್ಲಿ ಏನಾದರೂ ಅಂತಹ ಒಂದು ನೋವಿದೆಯಾ, ಅಥವಾ ಭಾವನೆಗಳಲ್ಲಿ ಏನಾದರೂ ನಾವು ಅದನ್ನು ತಗೊಳ್ತಾ ಇದ್ದೀವಾ, ಅಥವಾ ಸೋಲ್ ಲೆವೆಲ್ನಲ್ಲಿ ಏನಾದರೂ ಇದೆಯಾ, ಈ ರೀತಿಯಾಗಿ ನಾವು ನೋಡ್ಕೋಬೇಕಾಗತ್ತೆ. ಅದಕ್ಕಾಗಿ ನಾವು ಫಿಸಿಕಲ್ಲಿ ಅಂದರೆ ಭೌತಿಕವಾಗಿ, ನಮ್ಮ ಶಾರೀರಿಕವಾಗಿ ನಾವು ಅಲ್ಲಿ ಏನೋ ನೋವಿಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಉತ್ತರ ಸಿಗದೇ ಇರಬಹುದು ಒಂದು ಸ್ಕ್ಯಾನ್ ಮುಖಾಂತರದಿಂದ. ನೆಕ್ಸ್ಟು ಅಲ್ಲಿ ಏನೂ ಇಲ್ಲ ಪ್ರಾಬ್ಲಮ್ ಅಂದಾಗ ನಾವು ಏನು ಚೆಕ್ ಮಾಡಬೇಕು ಅಂತಂದರೆ, ಇಲ್ಲಿ ನಮ್ಮ ಎಮೋಷ್ನಲಲ್ಲಾದರೂ ಏನಾದರೂ ಇದೆಯಾ ಅಂತ ನೋಡ್ಕೋಬೇಕು. ಅದಾದಮೇಲೆ ಅಲ್ಲಿ ಸಿಗಬಹುದು, ಇಲ್ಲದೇ ಇದ್ದರೆ ಮೆಂಟಲಿ ಏನಾದರೂ ಅಲ್ಲಿ ನಾವು ತೊಂದರೆಗಳನ್ನು ಮಾಡ್ಕೊಂಡಿದ್ದೀವಾ ನೋಡ್ಕೋಬೇಕು. ಅದಾದಮೇಲೆ ಸೋಲ್ ಲೆವೆಲ್ನಲ್ಲಿ ನಾವು ಈ ರೀತಿಯಾಗಿ ಇಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ಇವಾಗ ನಾವು ಈ ಕರ್ಮ ಸಿದ್ಧಾಂತದಲ್ಲಿ ಇದೇ ರೀತಿಯಾಗಿ ಇರುತ್ತೆ. ಇದನ್ನು ಥೆರಪಿಸ್ಟ್ಗಳು ಅವರ ರೀತಿಯಾದಂತಹ ಎಲ್ಲ ಒಂದು ಅವ್ರಿಗೆ ಸೋಲ್ ಲೆವೆಲ್ ಆಗಿರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಈ ರೀತಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು, ಯಾರಿಗೆ ಏನು ನೋವಿದೆಯೋ, ಬೆನ್ನೋವೋ ತಲೆನೋವೋ ಇನ್ನೇನೋ ಕಾಯಿಲೆಗಳು ಸಾಕಷ್ಟು ವರ್ಷಗಳಿಂದ ನಡೀತಾ ಇರುತ್ತೆ, ಅವರಿಗೆ ಎಲ್ಲಿ ಹೋದರೂ ಟ್ರೀಟ್ಮೆಂಟು ಅಂತ ಅನ್ನೋದು ಕೊಡ್ತಾ ಇರ್ತಾರೆ. ಸಾಕಷ್ಟು ಡಾಕ್ಟ್ರುಗಳಿಗೆ ತೋರಿಸಿರ್ತಾರೆ, ಆದರೆ ಅವರು ಅದರಿಂದ ಹೊರಗೆ ಬರಲ್ಲ. ಥೆರಪಿಸ್ಟ್ಗಳು ಅದನ್ನೆಲ್ಲ ನೀಟಾಗಿ ಸ್ಟಡಿ ಮಾಡಿ ಅವರಿಗೆ ಆ ಥೆರಪಿ ಮಾಡ್ತಾರೆ. ಈಗ ಆಧ್ಯಾತ್ಮಿಕದಲ್ಲಿ ಕೂಡ ಈ ರೀತಿಯಾಗಿ ಅದು ಥೆರಪಿಸ್ಟು ಕೂಡ ಆಧ್ಯಾತ್ಮಿಕದಲ್ಲಿನೇ ಇದ್ದುಕೊಂಡು ಅವರು ಎಲ್ಲ ಆ ರೀತಿಯಾದಂತಹ ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತಾರೆ. ಇಲ್ಲಿ ನಮಗೆ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಒಂದು, ಯಾವುದೇ ಒಂದು ಮೆಡಿಸಿನ್ ಇಲ್ಲದೇ ನಾವು ಎಲ್ಲವನ್ನೂ ನಾವು ಕೂತ್ಕೊಂಡು ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವೇ ನಮಗೆ ಎಲ್ಲ ಮೆಡಿಸಿನ್ಸ್, ಅಂದರೆ ನಮ್ಮೊಳಗೆ ಇದೆ ಎಲ್ಲ ಮೆಡಿಸಿನ್ಸ್. ಅದಕ್ಕೆ ಹೇಳೋದು, ನಮ್ಮೊಳಗೆ ಸಾಕಷ್ಟು ಶಕ್ತಿ ಇದೆ, ಅದನ್ನು ತಿಳ್ಕೊಳ್ಳುವಷ್ಟು ನಮಗಿಲ್ಲ. ನಮ್ಮ ಸುಪ್ತ ಮನಸ್ಸಿನಲ್ಲಿ ಎಲ್ಲವೂ ತುಂಬಿಕೊಂಡಿದೆ. ನಮ್ಮ ಸುಪ್ತ ಮನಸ್ಸಿನ ಅದೆಲ್ಲ ಹೇಳುತ್ತೆ. ನಾವೊಂದು ಸ್ವಲ್ಪ ಅದಕ್ಕೆ ಸಮಯ ಕೊಡಬೇಕು, ಅದಕ್ಕೆ ಮಾತಾಡಿಸ್ಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಇಷ್ಟು ಮಾಡಬೇಕು. ಇದೆಲ್ಲ ಮಾಡ್ತಾಯಿದ್ರೆ ಎಲ್ಲ ಅದು ನಮ್ಗೆ ಅರ್ಥ ಮಾಡಿಸುತ್ತೆ. ಓಕೆನಾ? ಹಾಗಾಗಿ ಕರ್ಮ ಸಿದ್ಧಾಂತ ನೋಡಿರಿ, ಇವಾಗೆಲ್ಲ ನಾವು ತಿಳ್ಕೊಂಡ್ವಿ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಇಷ್ಟೆಲ್ಲ ಕೆಲವೊಂದು ಸಮಸ್ಯೆಗಳು ಎಲ್ಲಿಂದ ಬರುತ್ತೆ. ಯಾರಿಗಾದರೂ ನಾವು ನೋವು
ಬರುವ ಹಾಗೆ ನಾವು ಮಾತಾಡಿದರೂ ಕೂಡ ಅದು ನೆಕ್ಸ್ಟ್ ಅದು ಪಾಪಕರ್ಮವಾಗಿ ಪರಿಣಮಿಸುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಹೀಗೆ ಅದು ನಮಗೆ ಬಿಡತ್ತಾ? ಇಲ್ಲ, ಯಾವುದೋ ಒಂದು ಸಣ್ಣ ನೋವು ಕೊಟ್ಟೇ ಕೊಡುತ್ತೆ. ಇಲ್ಲ, ನಾವು ಯಾರಿಗೋ ಒಂದು ಬೈದಿರ್ತೀವಲ್ಲ, ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಕೂಡ ಎಲ್ಲೋ ಒಂದು ಕಡೆ ಅಷ್ಟು ನೋವಾಗಿ ಬೈಸ್ಕೊಳ್ತೀವಿ ಬೇರೆಯವ್ರ ಕಡೆಯಿಂದ. ಈ ರೀತಿಯಾಗಿ ನಮ್ಮ ಕರ್ಮ ಸಿದ್ಧಾಂತದಲ್ಲಿ ನಡೀತಾ ಇರಬೇಕಾದ್ರೆ ನಾವು ಇಲ್ಲಿ ಕೆಲವೊಂದನ್ನು ಅಭ್ಯಾಸ ಮಾಡಿದ್ವಿ. ಏನು ಅಂತಂದರೆ, ನಮಗೆ ಕೆಲವೊಂದು ಪರಿಸ್ಥಿತಿಗಳು ಕಷ್ಟಕರವಾಗಿರ್ತವೆ. ಅದು ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರಬಹುದು, ಅಥವಾ ಆರ್ಥಿಕ ಪರಿಸ್ಥಿತಿನೇ ಆಗಿರಬಹುದು. ನೋಡಿ, ಅದು ಯಾಕೆ ಬಂದಿದೆ ಗೊತ್ತಿಲ್ಲ, ಅದು ಎಲ್ಲೋ ಯಾರಿಗೆಲ್ಲ ನಾನು ನೋವು ಮಾಡಿ ಬಂದಿದ್ದೀನೋ, ಯಾವ ಜನ್ಮದಲ್ಲಿ ಮಾಡಿ ಬಂದಿದ್ದೀನೋ ಅಂತ ಹೇಳಿ ಇದೊಂದು ಮೆಂಟಲಿ ನಾವು ಇದನ್ನು ಅನ್ಕೋಬೇಕು. ಓಕೆ, ಮೆಂಟಲಿ ಅಂದ್ಕೊಂಡು ಕೂತ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡು ಕರ್ಮ ವಿಪಾಕ ಅನ್ನೋದನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಕೂತ್ಕೊಂಡು ಅಲ್ಲಿ ಕ್ಷಮಾಪಣೆಗಳನ್ನು ಕೇಳೋದು ಚೆನ್ನಾಗಿ. ಹೌದು, ನನಗೆ ಆಗ್ತಾ ಇರೋ ಈ ಒಂದು ನೋವುಗಳು ನನ್ನಿಂದಲೇ ಉದ್ಭವವಾಗಿದೆ, ನಾನು ಯಾರಿಗೋ ಇದನ್ನು ಕೊಟ್ಟಿದ್ದೀನಿ, ಅದೇ ನನಗೆ ಇವಾಗ ರಿಟರ್ನ್ ಬಂದಿದೆ, ಇದನ್ನು ನಾನು ಒಪ್ಕೊತೀನಿ. ಫಸ್ಟು ಮೆಥಡ್ ಏನಂದರೆ ಇದು. ಹೌದು, ಇದು ನನಗೆ ಬಂದಿರುವ ಈ ನೋವುಗಳು, ಇದನ್ನು ನಾನಾಗಲೇ ಮಾಡ್ಕೊಂಡಿದ್ದೀನಿ ಅಂತ ಒಪ್ಕೋಬೇಕು ಫಸ್ಟು. ಅದಾದಮೇಲೆ ಕ್ಷಮಾಪಣೆಗಳನ್ನು ಕೇಳಬೇಕು. ಫಸ್ಟು ಒಪ್ಕೊಳ್ಳೋದಂತೂ ಪಕ್ಕ, ನಾನೇ ಮಾಡಿದ್ದೀನಿ ಅದಕ್ಕೆ ನನಗೆ ಬಂದಿದೆ ಅನ್ನೋದು. ಓಕೆ, ಆಮೇಲೆ ಕ್ಷಮಾಪಣೆಗಳನ್ನು ಕೇಳೋದು, ಇನ್ಯಾವತ್ತೂ ಮಾಡೋದಿಲ್ಲ ಅಂತ ಹೇಳೋದು. ಓಕೆ, ಇನ್ನೊಂದೇನು ಅಂತಂದರೆ, ನನಗೆ ಯಾರಾದರೂ ಯಾರಿಗೋ ನಾನು ಹೇಳಿದ್ದಕ್ಕೆ ಇದು ರಿಟರ್ನ್ ಬರ್ತಾ ಇದೆ, ಹೌದಾ? ನನಗೆ ಯಾರಾದರೂ ನೋವು ಮಾಡಿದರೆ, ನನಗೆ ಯಾರಾದರೂ ಬೈದಿದ್ರೆ, ಇನ್ನೇನೇನೋ ಮಾಡಿದರೆ ಅವ್ರನ್ನೂ ಕೂಡ ನಾನು ಕ್ಷಮಿಸ್ತೀನಿ ಅದೇ ರೀತಿಯಾಗಿ ಅಂತ ಹೇಳಿ ಹೇಳ್ಕೋಬೇಕಾಗತ್ತೆ. ಎಷ್ಟು ಆಳಕ್ಕೆ ಇಳಿದು ಹೇಳ್ಕೋಬೇಕು ಅಂದರೆ, ಇದನ್ನೆಲ್ಲ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಆ ಒಂದು ನೋವುಗಳು, ಕಾಯಿಲೆಗಳು ಏನಿದೆ ಎಲ್ಲ ಓಡಿ ಹೋಗುತ್ತೆ. ನಾವು ಯಾವ ಥೆರಪಿಸ್ಟ್ ಹತ್ರ ಹೋಗಬೇಕಾಗಿಲ್ಲ, ಎಲ್ಲ ಇಲ್ಲೇ ಕೂತ್ಕೊಂಡು ನಾವು ಮಾಡ್ಕೋಬೋದು. ಇವಾಗೆಲ್ಲ ಥೆರಪಿಸ್ಟ್ ಹತ್ರ ಹೋಗಿ ಎಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ. ಇದು ಮೆಡಿಸಿನ್ಗೆ ಹೋಗಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಥೆರಪಿಸ್ಟ್ ಹತ್ರ ಹೋದರೂ ಕೂಡ ಸಾಧ್ಯ ಆಗುತ್ತೆ. ಅದೇ ರೀತಿ ಈಗ ಕರ್ಮ ಸಿದ್ಧಾಂತದಲ್ಲಿ ನಾವು ಇದನ್ನೆಲ್ಲ ನೋಡ್ಕೊಳ್ತಾ ಇರ್ತೀವಿ. ನೋಡಿಕೊಂಡಾಗ ಕೂತ್ಕೊಂಡೇ ನಾವು ಏನೆಲ್ಲ ಮಾಡ್ಕೋಬೋದು ಅನ್ನೋದು ಗುರ್ತಾಗ್ತಾ ಇದೆ. ಆ ರೀತಿಯಾಗಿ ನಾವು ಇದನ್ನು ಕರ್ಮ ಸಿದ್ಧಾಂತದಲ್ಲಿ ಇದನ್ನೆಲ್ಲ ನಾವು ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ನಾವು ನೆಕ್ಸ್ಟ್ ಏನು ಅಂತಂದ್ರೆ, ಇದು ಎಲ್ಲ ನಾವು ಮಾಡ್ಕೋಬೋದು, ಆದರೆ ಒಂದನ್ನು ಸರಿ ಇಟ್ಕೋಬೇಕು. ಏನು ಅದು ಅಂತಂದರೆ ಮನಸ್ಸು. ನೋಡಿ, ಈ ಕರ್ಮ ಸಿದ್ಧಾಂತದಲ್ಲಿ ನೋಡಪ್ಪ, ನೀ ಯಾರಿಗೂ ಏನು ಅನ್ನಬಾರ್ದು. ನೀವು ಒಂದು ಹೆಜ್ಜೆ ಇಡಬೇಕಂದ್ರೂ, ನಾನು ಸರಿಯಾಗಿ ಮಾಡ್ತಾಯಿದ್ದೀನ ಆ ಕೆಲಸ, ಅಥವಾ ನನ್ನಿಂದ ಯಾರಿಗಾದ್ರೂ ನೋವಾಗುತ್ತಾ, ಅದನ್ನೆಲ್ಲ ನೋಡ್ಕೊಂಡು ಹೆಜ್ಜೆ ಇಡಬೇಕು. ಆಮೇಲೆ ಏನಾದರೂ ಬೈದ್ಬಿಟ್ನಾ, ಅದರಿಂದ ಏನಾದರೂ ಕರ್ಮ ಬರುತ್ತಾ, ಇದು ಕೂಡ ಹೆಜ್ಜೆ ಇಡಬೇಕು. ಇವೆಲ್ಲ ಮಾಡುವಾಗ ನಮ್ಮ ಒಳಗಡೆ ಮನಸ್ಸು ಕೂಡ ಅಷ್ಟೇ ನಿಷ್ಕಲ್ಮಶವಾಗಿರಬೇಕು. ತಿಳ್ಕೊಂಡಿವಿ ಅಂದಮೇಲೆ, ಅಯ್ಯೋ ಇದಂತಪ್ಪ, ಈಗ ನೆಕ್ಸ್ಟ್ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀನಿ, ಅಯ್ಯೋ ಅದೇನೋ ಯೋಚನೆ ಮಾಡಬೇಕಂತೆ, ಯೋಚನೆ ಮಾಡೇ ಹೆಜ್ಜೆ ಇಡಬೇಕಂತೆ, ಯೋಚನೆ ಮಾಡೇ ಮಾತಾಡಬೇಕು, ಏನೋ ಒಂದು ಕೇಳ್ಬಿಡಂತಡಿ, ಇದು ಇರಬಾರ್ದು. ಇದು ಇತ್ತು ಅಂದರೆ ಏನೂ ವರ್ಕ್ ಆಗಲ್ಲ. ಮೆಂಟಲಿ ನೋಡಿ, ನೀವು ಏನೇ ಮಾಡ್ಕೊಳ್ಳಿ, ಮೆಂಟಲಿ ಮಾತ್ರ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಹೌದಪ್ಪ, ಇರೋದೇ ಹೀಗಿದೆ, ನಾನು ಮನಸ್ಸನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಎಲ್ಲದಕ್ಕೂ ಎಸ್ ಅನ್ನೋಣ. ನಾವು ಯಾರಿಗೂ ಏನೂ ಅನ್ನೋದು ಬೇಡ. ಕರೆಕ್ಟ್ ಅಲ್ವಾ? ತಪ್ಪ್ಯಾಕೆ ನಾವು ಇನ್ನೊಬ್ರಿಗೆ ಹೇಳಬೇಕು? ತಪ್ಪು ಹೆಜ್ಜೆ ಯಾಕೆ ಇಡಬೇಕು? ನಾವೇನೋ ಮಾಡೋಕ್ಕೆ ಹೋಗೋದು ಅಲ್ಲ. ಸರಿಯಾದದ್ದನ್ನೇ ಮಾಡಬೇಕು, ಸರಿಯಾದದ್ದನ್ನೇ ಮಾತಾಡಬೇಕು, ಸರಿಯಾದದ್ದನ್ನೇ ನಾವು ಹೇಳ್ತಾ ಇರಬೇಕು, ಸರಿಯಾದದ್ದನ್ನೇ ನಾವು ಯೋಚನೆ ಮಾಡ್ತಿರ್ಬೇಕು. ಯಾರೇ ಆಗಲಿ, ಯಾರೋ ನಮ್ಮ ಹತ್ರ ಜಗಳಕ್ಕೆ ಬಂದಾರೆ ಅಂದರೆ 2 ನಿಮಿಷ ಸುಮ್ಮನೆ ಇದ್ಬಿಡಿ. ಸುಮ್ಮನೆ ಇದ್ಕೊಂಡು ಅವ್ರು ಏನು ಹೇಳ್ತಿದ್ದಾರೆ, ಅವ್ರದ್ದು ಸರಿ ಇದೆಯಾ, ಅಥವಾ ನನ್ನ ಕಡೆಯಿಂದ ಏನಾದರೂ ತಪ್ಪಿದೆಯಾ, ಒಂದು ನಿಮಿಷನಾದರೂ ಯೋಚನೆ ಮಾಡಿಬಿಟ್ಟು ನಿಧಾನಕ್ಕೆ, ಅವರಂಗೆ ಫಾಸ್ಟಾಗಿ ಹೋಗೋದು ಬೇಡ. ನಾವು ನಿಧಾನಕ್ಕೆ, ಏನಾಗಿದೆ ಇಲ್ಲಿ, ಓಕೆ ತಿಳ್ಕೊಬೇಕಾ, ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ, ನಿಧಾನಕ್ಕೆ ಆನ್ಸರ್ ಮಾಡಿ. ಎಷ್ಟು ನಮ್ಮ ಮನಸ್ಸು ಕೂಲಾಗಿರುತ್ತೆ ಅಂತಂದರೆ ಸಾಕು. ಕರೆಕ್ಟಾಗಿ ಯೋಚನೆ ಮಾಡಿ ಹೇಳ್ತಾ ಇರ್ತೀನಿ. ಅವಾಗ ಯಾರು
ತಪ್ಪು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಇರಲಿ, ನಮ್ಮ ಕಡೆಯಿಂದ ಏನೋ ತಪ್ಪಾಗಿದ್ದಕ್ಕೆ ಅವ್ರು ಬಂದು ಬೈತಾ ಇರ್ತಾರವ, ಅದು ಒಪ್ಕೊಳ್ಳಿ, ಹೌದಾ ಹೀಗಾಗಿದೆಯಾ, ನನಗೆ ಗೊತ್ತಾಗಿಲ್ಲ, ನನಗೇನೋ ಅಂದ್ಕೊಂಡು ನಾನು ಹೇಳಿಬಿಟ್ಟಿನಿ ಅಥವಾ ಮಾತಾಡಿದ್ದೀನಿ ಅಥವಾ ನಮ್ಮ ಕಡೆಯಿಂದ ಈ ಥರ ಕೆಲಸ ಆಗಿದೆ, ದಯವಿಟ್ಟು ಕ್ಷಮಿಸಿ, ನನಗೆ ಗೊತ್ತಿಲ್ಲದೇ ಆಗೋಯಿತು, ನಾನು ಆ ಥರ ಅಂದ್ಕೊಂಡಿರಲಿಲ್ಲ. ನೀಟಾಗಿ ಮಾತಾಡಿ ಒಂದು ಕ್ಷಮೆ ಕೇಳೋದ್ರಿಂದ ಯಾರೂ ತೀರಾ ಕುಗ್ಗಿ ಹೋಗೋದಿಲ್ಲ. ನೀಟಾಗಿ ಮಾತಾಡಿಸಿ ಕಳಿಸ್ಬಿಟ್ರೆ ಅವರು ಶಾಂತ ಆಗ್ತಾರೆ. ನಾವು ಅಲ್ಲಿಂದಲ್ಲೇ ಹೊರಗೆ ಕಳಿಸ್ಬಿಡ್ಬೋದು. ಮನಸ್ಸಿನ ಒಳಗೂ ಕೂಡ ತಗೊಳ್ಳೋದು ಬೇಡ. ನಾನು ಯಾವತ್ತೂ ಹೇಳ್ತೀನಿ, ಮನಸ್ಸಿನಲ್ಲಿ ಒಂದು ಡೋರ್ನ ಹಾಕಿರಬೇಕು. ಆ ಮಾತುಗಳು ಎದುರುಗಡೆ ಇರೋರು ಮಾತಾಡಿದ್ರು ನಾವು ಒಳಗೆ ತಗೋಬೇಕಾ ಅಥವಾ ಆಚೆಯಿಂದ ಆಚೆನೇ ಕಳಿಸ್ಬೇಕಾ ಅನ್ನೋದನ್ನು ಎಚ್ಚರವಾಗಿಟ್ಕೊಂಡು ನಾವು ಅದನ್ನು ನೋಡ್ಕೋತಾ ಇರಬೇಕು. ಒಳಗೆ ತಗೊಳ್ಳೋದಾದರೆ ಓಕೆ, ಒಳ್ಳೆ ಮಾತುಗಳಿದ್ರೆ ಒಳಗಡೆ ತಗೊಳ್ಳಿ, ಬೇಡವಾಗಿತ್ತು ಅಂದರೆ ಅದನ್ನು ಅಲ್ಲಿಂದಲ್ಲಿ ನಿಭಾಯಿಸಿ ಹೊರಗೆ ಹಾಕಿಬಿಡಿ. ಯಾವುದಕ್ಕೂ ಎಮೋಷ್ನಲಿ ಡೀಪಾಗಿ ಹೋಗಬೇಡಿ. ಒಂದು ನಮ್ಗೆ ಇವತ್ತು ಏನೋ ಸಿಕ್ಬಿಟ್ಟಿದೆ ದೊಡ್ಡದಾಗಿ ಅಂತಂದ್ರೂ ಏರಂಗಿಲ್ಲ, ಅಥವಾ ಏನೋ ಕಳ್ಕೊಂಡು ಬಿಟ್ಟಿದ್ದೀವಿ, ಯಾವುದೋ ಒಂದು ಏನು ಮೆಟೀರಿಯಲ್ಸ್ಟಿಕ್ ಆಗಿರಬಹುದು, ಮನುಷ್ಯರೇ ಆಗಿರ್ಬೋದು, ಇನ್ನೇನೋ ಆಗಿರಬಹುದು, ಪ್ರಶಸ್ತಿನೂ ಆಗಿರ್ಬೋದು, ಇನ್ನೇನೇನೋ ಆಗಿರಬಹುದು, ದುಡ್ಡಾಗಿರ್ಬೋದು, ಬೇಕಾದಾಗಿರಲಿ, ಅದನ್ನು ನಾವು ಇವತ್ತು ಕಳ್ಕೊಂಡೀವಿ ಅಂಥೇಳಿ ಕುಗ್ಗುವ ಹಾಗಿಲ್ಲ. ಅಥವಾ ನಮಗೆ ಸಾಕಷ್ಟು ಏನೋ ಸಿಕ್ಕಿದೆ ಅಂತಂದರೂ ಕೂಡ ಹಿಗ್ಗುವ ಹಾಗಿಲ್ಲ. ಯಾವಾಗಲೂ ಮಿಡ್ಲ್ ಪಾತ್ನಲ್ಲಿ ಇರೋದನ್ನು ಮೇಂಟೈನ್ ಮಾಡಬೇಕು. ಬರಲಿ ಬಿಡು, ಬಂದಿದೆ ಅಲ್ವಾ, ಒಳ್ಳೆಯದು, ಖುಷಿ ಪಡೋಣ. ನಮಗೇನೋ ಒಳ್ಳೆ ಸಿಕ್ಕಿದೆ ಅಂದರೆ ಖುಷಿ ಪಡೋಣ. ಆದರೆ ಏರಿ ಹಾರಾಡಿ ಖುಷಿ ಪಡುವಂಥದ್ದು ಬೇಡ. ಖುಷಿ ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು. ತೀರಾ ಆ ಮಿತಿ ಮೀರಿದ ಆ ಖುಷಿಯನ್ನು ಪಡುವ ಅವಶ್ಯಕತೆ ಇಲ್ಲ. ಅದು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಒಂದೊಂದು ಸರಿ ಕೆಳಗಿಳಿತೀವಿ, ಒಂದು ಸರಿ ಮೇಲೆ ಇರ್ತೀವಿ. ಇದು ಸಹಜ ಅಂತ ತೊಗೊಂಡ್ಬಿಡೋಣ ಅಷ್ಟೆ, ಸಹಜ. ಅದು ಏನೇ ಆಗಿದ್ರು ಓಕೆ. ಅದನ್ನು ಪೂರ ನಮ್ಮ ಮೆಂಟಲ್ಲಿ ಡೀಪಾಗಿ ಹೋಗುವಷ್ಟು ನಾವು ಮಾಡ್ಕೊಳ್ಳೋದು ಬೇಡ. ಅದು ಎಲ್ಲಿಗಿರಬೇಕೋ ಅಲ್ಲಿಗಿದ್ರೇ ಎಲ್ಲ ರೀತಿಯಿಂದ ನಾವು ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ತುಂಬಾ ಚೆನ್ನಾಗಿರ್ತೀವಿ, ಆರೋಗ್ಯಯುತವಾಗಿ ಇರ್ತೀವಿ. ಅಂದರೆ ಕಾಯಿಲೆಗಳು ಯಾಕೆ ಬರ್ತಾವೆ ಫಿಸಿಕಲಿ ನೋಡಿ, ನಾವು ಕರ್ಮಾನುಸಾರವಾಗಿ ಇದು ಒಂದು ಹೇಳ್ತೀನಿ. ಎಲ್ಲ ಮನುಷ್ಯರೇ ಆಗಿರಲಿ, ಪ್ರಾಣಿಗಳೇ ಆಗಿರಲಿ, ಯಾವುದೇ ಜೀವಿ ಆಗಿರಲಿ, ಎಲ್ಲದಕ್ಕೂ ತನ್ನದೇ ಆದಂತಹ ಒಂದು ಖುಷಿ ಅನ್ನೋದಿರುತ್ತೆ. ಅಥವಾ ತನ್ನ ಜೀವವನ್ನು ತಾನು ಪ್ರೀತಿಸುವಂತಹ ಒಂದು ಜೀವಿ ಅದು. ಒಂದು ಹುಳದಿಂದ ಹಿಡಿದು ಒಂದು ಮನುಷ್ಯನವರೆಗೂ, ಪ್ರಾಣಿ ಪಕ್ಷಿ ಪ್ರತಿಯೊಂದು ಬಂತು. ಅದಕ್ಕೇನು ದೇವರು ಜೀವನ ಕೊಟ್ಟಿದ್ದಾನೋ ಅದನ್ನೇ ಪ್ರೀತಿಸ್ತಾ ಇರುತ್ತೆ. ಆ ಒಂದು ಜೀವನನ ಎಂಜಾಯ್ ಮಾಡ್ತಾ ಇರ್ತೀವಿ. ಒಂದು ಸಣ್ಣ ಹುಳನೇ ತಗೊಳ್ರಿ, ಅದು ಹಾರಾಡ್ತಾ ಇರ್ತೈತೆ, ಅದನ್ನು ನಾವು ಅದು ಅಲ್ಲಿ ಎಂಜಾಯ್ ಮಾಡ್ತಾ ಇರತ್ತೆ, ಅದು ಖುಷಿ ಪಡ್ತಾ ಇರುತ್ತೆ, ಹೌದಾ? ಅಲ್ಲಿ ನಾವೇನಾದರೂ ನೋಡಿ ಅವಕ್ಕೆ ನಾವು ನೋವು ಕೊಟ್ಟಿವಿ ಅಂದರೆ ಖಂಡಿತವಾಗ್ಲೂ ತಪ್ಪಿದ್ದಲ್ಲ, ಕರ್ಮ. ಈ ರೀತಿಯಾಗಿ ಕರ್ಮಗಳು ಅಂಟ್ಕೊಳ್ತಾ ಇರ್ತವೆ. ಒಂದು ಸಣ್ಣ ಹುಳನ್ನು ಕೂಡ ನಾವು ಹೊಡಿಲಾರ್ದಂಗೆ ನೋಡ್ಕೋಬೇಕು. ಅದಕ್ಕೆ ಭಾವನೆಗಳಿಗೆ ಸ್ಪಂದಿಸಿದರೆ, ನೀನು ಇದನ್ನು ತೊಂದರೆ ಕೊಡ್ತಾ ಇದೀಯಾ, ನೀನು ಈ ರೀತಿಯಾಗಿ ಕೊಡಬಾರ್ದು, ನೀನು ಹೊರಗಡೆ ಹಾರಾಡ್ಕೊಂಡು ಹೋಗು. ನಾವು ಯಾವುದೋ ಒಂದು ಸಣ್ಣದೇನೋ ನನಗೆ ತೊಂದರೆ ಕೊಡ್ತಾ ಇದೆ ಅಂದ್ಕೊಳ್ಳಿ, ಸಣ್ಣ ಯಾವುದೋ ಹುಳು ಬಂದು ಕಚ್ತಾ ಇದೆ, ಏನೋ ಮಾಡ್ತಾರೆ, ನಾವು ಅದಕ್ಕೂ ಕೂಡ ಭಾವನೆಯಿಂದ ಎಕ್ಸ್ಪ್ರೆಸ್ ಮಾಡ್ಬೋದು. ನೀನು ಈ ರೀತಿ ಮಾಡು ಹಾಗಿಲ್ಲ ಅಂಥೇಳಿ ಅದನ್ನು ತೆಗೆದಿಟ್ಟು ಆ ಕಡೆ ಹಾಕಿ, ನೀನು ಎಲ್ಲಿರಬೇಕೋ ಅಲ್ಲಿರಬೇಕು ಅಂತೆಲ್ಲ ಈ ರೀತಿಯಾಗಿ ಅದಕ್ಕೆ ಭಾವನೆ ಕೊಟ್ಟರೆ ಅದು ಕೂಡ ಸ್ಪಂದಿಸುತ್ತೆ, ಹೌದಲ್ವಾ ಅಂತ ಹೇಳಿ ಅದಕ್ಕೂ ತಿಳ್ಕೊಳ್ಳುವಂತಹ ಸ್ವಲ್ಪನಾದರೂ ಆ ಒಂದು ಭಾವನೆಗೆ ಸ್ಪಂದಿಸುವಂಥ ಶಕ್ತಿ ಇರುತ್ತೆ. ಓಕೆ, ಇದಾದಮೇಲೆ ನೆಕ್ಸ್ಟು ಈ ಪ್ರಾಣಿ ಪಕ್ಷಿಗಳು ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಎಷ್ಟೋ ಪ್ರಾಣಿಗಳನ್ನು ನಮ್ಮ ಒಂದು ಮನುಷ್ಯನ ಬುದ್ಧಿ ಆ ಒಂದು ಪ್ರಾಣಿಗಳನ್ನು ಕಟ್ ಮಾಡಿಕೊಂಡು ಅದನ್ನು ಆಹಾರವಾಗಿ ಸ್ವೀಕಾರ ಮಾಡೋದು, ರುಚಿಯಾಗಿ ಮಾಡ್ಕೊಂಡು ತಿನ್ನೋದು, ಇದು ಮನುಷ್ಯನ ಸ್ವಭಾವ ಮಾಡ್ಕೊಂಡು ಬಿಟ್ಟಿದ್ದೀವಿ. ಇಲ್ಲಿ ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಒಂದು ಜೀವಿಗೆ ಅಂತಂದರೆ, ಸುಂದರವಾಗಿ ಹೇಳಿದ್ದಾರೆ ಪತ್ರಿಜಿ ಗುರುಗಳು. ಅವರು ಹೇಗೆ ಹೇಳ್ತಿದ್ರು ಅಂದರೆ, ಅದಕ್ಕೂ ಕೂಡ ನಿಮ್ಮ ಹಾಗೆ ತಂದೆ ತಾಯಿ ಅಣ್ಣ ಅಕ್ಕ ತಂಗಿ ತಮ್ಮ ಎಲ್ಲ ಇರ್ತಾರೆ. ಈಗ ಒಂದು ಕುರಿನೋ ಕೋಳಿನೋ ಏನೋ ಕಟ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ,
ಯಾವುದು ಹಾಗೆ ಸುಮ್ಮನೆ ಉದ್ಭವ ಆಗಿರೋದಿಲ್ಲ, ಅದಕ್ಕೊಂದು ಅಪ್ಪ ಅಮ್ಮ ಅಂತಾದರೂ ಇದ್ದೇ ಇರುತ್ತೆ. ಸೊ ಅಲ್ಲಿ ಏನಾಗಿರುತ್ತೆ, ಒಂದು ಚಿತ್ರಣದಲ್ಲಿ ನಮಗೆ ತೋರಿಸಿದ್ರು ಏನು ಅಂತಂದರೆ, ಅವೆಲ್ಲ ಅಪ್ಪ ಅಮ್ಮ ಮಕ್ಕಳು ಒಂದು ಕಡೆ ಇರ್ತವೆ, ಕುರಿಗಳು. ಆ ಒಂದು ಪ್ರಾಣಿಯನ್ನು ಅಂದರೆ ಕಟ್ ಮಾಡಿ ಅದನ್ನ ಮಾಂಸನೆಲ್ಲ ಕಟ್ ಮಾಡೋನು ಬರ್ತಾನೆ. ಬಂದು ತಂದೆ ತಾಯಿ ಮಕ್ಕಳಿರುವಂತಹ ಗುಂಪಿನಲ್ಲಿ ಒಂದು ಪ್ರಾಣಿನ, ಅಂದರೆ ಒಂದು ತಾಯಿನೋ ಅಥವಾ ಮಕ್ಕಳನ್ನೋ ಒಂದು ಪ್ರಾಣಿನೇ ಎಳ್ಕೊಂಡು ತೊಗೊಂಡು ಹೋಗ್ತಾನೆ ಅವನು. ಇವಾಗ ಅದನ್ನು ಕಟ್ ಮಾಡಿ ಮಾಂಸನ ಕಟ್ ಮಾಡಿ ಕೊಡಬೇಕು, ಸೇಲ್ ಮಾಡಬೇಕು ಅಂತ ಹೇಳಿ. ಅವಾಗೇನಾಗುತ್ತೆ ಅಂದರೆ ಅಲ್ಲಿ ಈಗ ನೋಡಿ, ಅಷ್ಟು ಒಂದು ಫ್ಯಾಮ್ಲಿ ಜೊತೆಗೆ ಇರೋದನ್ನ ನಾವೀಗ ತಾಯಿನೇ ಎಳ್ಕೊಂಡು ಬಂದ್ವಿ, ಮಕ್ಕಳು ಎಷ್ಟು ಕಣ್ಣೀರು ಹಾಕ್ತಾ ಇರ್ತವೆ. ಹೋಗಲಿ ಅದ್ರ ಪಾರ್ಟ್ನರ್ ಅಂತ ಏನಿರುತ್ತೆ ಅದು ಎಷ್ಟು ಕಣ್ಣೀರು ಹಾಕ್ತಾ ಇರುತ್ತೆ. ಎಲ್ಲ ಒಂದೇ ಜೊತೆಗೆ ಇರೋರು ರೆಗ್ಯುಲರ್ ಆಗಿ ಅವತ್ತು ಅದನ್ನು ಎಳ್ಕೊಂಡು ಹೋದರೆ, ಅಯ್ಯೋ ನಮ್ಮಮ್ಮ ಅಂತೇಳಿ ಅವು ಎಷ್ಟು ಕಣ್ಣೀರು ಬರ್ತಾ ಇರುತ್ತೆ. ಅದು ಅರಸ್ತಾ ಇರುತ್ತೆ, ಬಿಡ್ರಿ ಅಂತ ಇರ್ತವೆ ಹಿಂದೆ ಇರೋವೆಲ್ಲ. ಅದನ್ನು ಎಳ್ಕೊಂಡು ಹೋಗ್ತಾ ಇರೋದು ಆ ತಾಯಿ ಕೂಡ ಅರಸ್ತಾ ಇರುತ್ತೆ, ಅಂದರೆ ಚೀರ್ತಾ ಇರುತ್ತೆ, ಬಿಡಿ ಆ ಥರ ಎಲ್ಲ ಮಾಡಬೇಡಿ, ನನ್ನನ್ನು ಸಾಯಿಸ್ತೀರಿ ಈಗ ಅನ್ನೋದು ಕೂಡ ಅದು ಗೊತ್ತಾಗ್ಬಿಡತ್ತೆ. ಆತ ಹೋಗಿ ಆ ಕಟುಕನು ಹೋಗಿ ಆ ಪ್ರಾಣಿನ ಫಸ್ಟ್ ಅದಕ್ಕೆ ನೀರೆಲ್ಲ ಹಾಕಿ ಅದು ಏನು ತಲೆಯನ್ನು ಕಟ್ ಮಾಡ್ತಾನಲ್ವ, ಅದು ಎಷ್ಟು ಮೈಯೆಲ್ಲ ಹೆಂಗೆ ಅದು ಎಮೋಷ್ನಲ್ಲಿ ಏನಾಗುತ್ತೆ ಅಂದರೆ ತುಂಬ ನೋವು ಪಡುತ್ತೆ ಒಳಗಡೆ. ಯಪ್ಪ ನನ್ನನ್ನೀಗ ಸಾಯಿಸಿಬಿಡ್ತಾರೆ ಅಂತ ಹೇಳಿ. ಅವಾಗ ಏನಾಗುತ್ತೆ ಅಂದರೆ ಬಾಡಿನಲ್ಲಿ ಟಾಕ್ಸಿನ್ಸ್ ಅನ್ನೋದು ಉದ್ಭವ ಆಗುತ್ತೆ, ವಿಷ ಅನ್ನೋದು ಸೃಷ್ಟಿಯಾಗಿ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆ ಕ್ಷಣದಲ್ಲಿ ಅದನ್ನು ಕಟ್ ಮಾಡ್ತೇವಲ್ಲ, ಆ ಕಟ್ ಮಾಡಿದಾಗ ಪ್ರತಿಯೊಂದು ಭಾಗದಲ್ಲೂ ಅದು ಸ್ಪ್ರೆಡ್ ಆಗುತ್ತೆ. ಎಮೋಷ್ನಲಿ ಆಗೋದು ಅಲ್ಲಿ ವಿಷವಾಗಿ ಸ್ಪ್ರೆಡ್ ಆಗುತ್ತೆ. ಅದನ್ನೇ ನಾವು ಮನುಷ್ಯರು ಏನು ಮಾಡ್ತೀವಿ, ಅದನ್ನು ನಾವು ತೊಗೊಂಡು ಬಂದು ರುಚಿಯಾಗಿ ಅಡುಗೆ ಮಾಡಿಕೊಂಡು ತಿಂತೀವಿ. ಇದು ಕರ್ಮ. ಅಲ್ಲಿ ನೋಡಿ ಅದ್ರ ಫ್ಯಾಮ್ಲಿಗೆ ನಾವು ಎಷ್ಟು ನೋವು ಕೊಟ್ಟಿದ್ದೀವಿ, ಜೊತೆಗೆ ಅದರ ಪಾರ್ಟ್ನರ್ ಆಗಿರ್ಬೋದು, ಒಂದು ಮಕ್ಕಳಾಗಿರ್ಬೋದು. ಇದೇ ರೀತಿಯಾಗಿ ಆ ಒಂದು ಫ್ಯಾಮ್ಲಿನಲ್ಲಿ ಒಂದು ಮಗುನ ಹೇಳ್ಕೊಂಡು ಬಂದು ಮಾಡಿದಾಗ ತಂದೆ ತಾಯಿ ಇನ್ನೂ ಜೊತೆಗೆ ಯಾರವರು ಒಡ ಹುಟ್ಟಿದವರಂದು ಅಂತ ಏನಿರ್ತಾರೆ ಎಲ್ಲ ಕೇಳ್ತಾ ಇರ್ತವೆ, ಕರ್ಕೊಂಡು ಹೋಗಬೇಡ್ರಿ, ನನ್ನ ಮಗನ ಕರ್ಕೊಂಡು ಹೋಗಬೇಡಿ ಅಂತ. ಅವಕ್ಕೂ ಭಾವನೆಗಳು ಇರ್ತವೆ, ಬರೀ ಮನುಷ್ಯರಿಗಷ್ಟೇ ಅಲ್ಲ, ಅದು ಕೂಡ ಅಳ್ತಾ ಇರುತ್ತೆ. ಅವ್ರ ಹಿಂದೆ ಇರೋ ತಂದೆ ತಾಯಿಯ ಒಡ ಹುಟ್ಟು ಎಲ್ಲ ಅಳ್ತಾ ಇರುತ್ತೆ, ಕಣ್ಣ ನೀರು ಬರ್ತಾ ಇರುತ್ತೆ, ಕೇಳಲ್ಲ. ಯಾಕೆ? ಮನುಷ್ಯ ಅಷ್ಟು ಕಟುಕ. ತಗೊಂಡು ಹೋಗಿ ಅದು ಮಾಡಬೇಕು, ಜೀವ ಕೊಲ್ತಾನೆ, ಕಟ್ ಮಾಡ್ತಾನೆ, ಕೊಡ್ತಾನೆ. ಅವನು ಬಿಸ್ನೆಸ್ ಅವ್ನು ಮಾಡ್ತಿರ್ತಾನೆ, ಅಲ್ಲಿ ಅವನಿಗೂ ಕರ್ಮ ಬರುತ್ತೆ, ಯಾವನು ತೊಗೊಂಡು ಹೋಗ್ತಾ ಇರ್ತಾನಲ್ಲ ಅವನಿಗೂ ಕರ್ಮ ಬರುತ್ತೆ, ಮನೆಯಲ್ಲಿ ಅಡುಗೆ ಮಾಡೋರಿಗೂ ಕರ್ಮ ಬರುತ್ತೆ, ಊಟ ಮಾಡೋರಿಗೂ ಕರ್ಮ ಬರುತ್ತೆ. ಇದು ಒಂದು ಚೈನ್ ಇದ್ದಂಗೆ. ಒಂದು ಪ್ರಾಣಿ ಕೊಲ್ಲಬೇಕು ಅಂದರೆ ಅದು ಅವನ ಬಿಸ್ನೆಸ್ ಆಗಿರುತ್ತೆ. ಅಲ್ಲಿಂದ ತೆಗೆದುಕೊಂಡು ಹೋಗೋನು ಹೆಲ್ಪರ್, ಅವನು ಮನೆಗೆ ತಗೊಂಡು ಹೋಗೋನು, ಅವನು ಯಾವನೋ ಕೆಲಸದವನೇ ಇರೋಲ್ಲ, ಮನೆಗೆ ತಂದು ಕೊಡ್ತಾನೆ, ಅವನಿಗೂ ಕೂಡ ಆ ಕರ್ಮ. ಮನೆಯಲ್ಲಿ ಯಾರು ದುಡ್ಡು ಕೊಟ್ಟು ತಗೊಳ್ತಾ ಇದ್ದಾರಲ್ಲ ಅವ್ರಿಗೂ ಕರ್ಮನೇ. ಓಕೆ, ಅಡುಗೆ ಮಾಡೋರ್ಗು ಅದು ಅದು ಕೂಡ ಅವ್ರಿಗೆ ಕರ್ಮ, ಯಾಕಂದರೆ ಅದನ್ನು ಅಡುಗೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಷ ಎಲ್ಲ ತುಂಬಿಕೊಂಡಿದೆ ಬಾಡಿನಲ್ಲಿ, ಅದನ್ನೇ ಅವರು ಎಂಜಾಯ್ ಮಾಡ್ತಿದ್ದಾರೆ. ಅದನ್ನು ಯಾರು ಮತ್ತೆ ತಿಂತಾರೋ ಅವ್ರಿಗೂ ಕರ್ಮ. ಈ ರೀತಿಯಾಗಿ 4 ರೀತಿಯಾಗಿ ಎಲ್ಲರಿಗೂ ಒಂದೊಂದು ಹಂತವಾಗಿ ಇಷ್ಟಿಷ್ಟು ಪರ್ಸೆಂಟ್ ಅಂತ ಹೇಳಿ ಅಲ್ಲಿ ಕರ್ಮಗಳು ಬರ್ತವೆ. ಈ ರೀತಿಯಾಗಿ ಆ ಒಂದು ಆಹಾರವನ್ನು ನಾವು ಸೇವನೆ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲೂ ಕೂಡ ಆ ಒಂದು ಟಾಕ್ಸಿನ್ಸ್ ಅನ್ನೋದು ನಮ್ಮೊಳಗೆ ಹೋಗುತ್ತೆ. ನೋಡಿ, ನಾವು ಏನು ಆ ಪ್ರಾಣಿಗಳ ಕಾಲುಗಳನ್ನು ಇಷ್ಟಪಟ್ಟು ತಿಂತೀವ, ಇನ್ನೇನೋ ಆ ಪಾರ್ಟ್ಸಲ್ಲಿ ನಾವು ಏನೆಲ್ಲ ಇಷ್ಟಪಟ್ಟು ತಿಂತೀವ, ಅದು ಅದೇ ರೀತಿಯಾಗಿ ನಮಗೆ ನೆಕ್ಸ್ಟ್ ಕರ್ಮಗಳಲ್ಲಿ ಆ ಕಾಲು ನೋವುಗಳು, ಕೈ ನೋವುಗಳು, ತಲೆನೋವುಗಳು ಇದೆಲ್ಲ ಬರುತ್ತೆ. ಪಾಪ ಅವರು ಎಷ್ಟು ಜೀವ ಹಿಂಸೆ ಮಾಡಿರ್ತೀವಿ. ಅದಕ್ಕೆ ಪತ್ರಿಜಿಯವ್ರು ಹೇಳ್ತಾರೆ, ಆ ಮಗುನ ತಗೊಂಡು ಬಂದು ಕಟ್ ಮಾಡಿದ್ರಲ್ಲ, ಅದೇ ನಿಮ್ಮ ಮನೆಯಲ್ಲಿ, ಮನುಷ್ಯರೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಗುವನ್ನು ಹಾಗೆ ತೆಗೆದುಕೊಂಡು ಬಂದು
ಮಾಂಸ ತಿನ್ನೋರ ಕೈಗೆ ಕೊಟ್ಟು ಅದನ್ನು ಕಡಿಸಿ ಕೊಟ್ಟರೆ ನೀವು ಒಪ್ತೀರಾ ಇದನ್ನು? ನಿಮಗೆ ಫ್ಯಾಮ್ಲಿ ಬೇರೆ, ಅವುಗಳಿಗೆ ಫ್ಯಾಮ್ಲಿ ಬೇರೆನಾ? ಅವುಗಳು ಕೂಡ ನಿಮ್ಮ ಹಾಗೆ ಸ್ವತಂತ್ರವಾಗಿ ಬದುಕಲು ಈ ಭೂಮಿ ಮೇಲೆ ಬಂದಿದ್ದಾವೆ. ನಿಮ್ಮ ಹಾಗೆ ಅವರನ್ನು ಬದುಕಲು ಬಿಡ್ರಿ ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕರ್ಮಗಳನ್ನು ನಾವೇ ತಗೊಂಡು ಹೋಗ್ತಾ ಇದ್ದೀವಿ ಈಸಿಯಾಗಿ. ಒಂದು 10 ಜನ ನಾವೆಲ್ಲ ಫ್ರೆಂಡ್ಸ್ ಸೇರಿದ್ದೀವಿ ಅಂದರೆ ಇವತ್ತೇನು ಮಾಡೋಣ ಅಡುಗೆ, ಏನು ಮಾಡೋಣ ಅದನ್ನೇ ವೆಜಿಟೇಬಲ್ಸ್ ಬೇಕಾದ. ಕೆಲವರು ಹೇಳ್ತಾರೆ ನನಗೆ ಪ್ರೋಟೀನ್ ಕಡಿಮೆ ಇದೆ, ಡಾಕ್ಟರ್ ಹೇಳಿದ್ದಾರೆ ತಿನ್ನಲೇಬೇಕು ಅಂತ. ಪ್ರೋಟೀನ್ ಅದರಿಂದನೇ ಸಿಗುತ್ತಾ ನಿಮಗೆ? ಸಾಕಷ್ಟು ವೆಜಿಟೇಬಲ್ಸ್, ಫ್ರೂಟ್ಸು ಏನೆಲ್ಲ ಇದ್ದಾವೆ ಅದರಲ್ಲಿ ನಾವು ಕಾಳುಗಳು ಸಾಕಷ್ಟು ರೀತಿಯಾಗಿ ನಾವು ವೆಜಿಟೇಬಲ್ಸಲ್ಲಿ ನಾವು ಅಂದರೆ ವೆಜಿಟೇರಿಯನ್ ಆಗಿ ನಾವು ಅದರಲ್ಲಿ ಎಲ್ಲವನ್ನು ನಾವು ತೆಗೆದುಕೊಳ್ಳುವಂತಹ ಆಹಾರನ ದೇವ್ರು ಸೃಷ್ಟಿ ಮಾಡಿರ್ತಾನೆ. ಪ್ರಾಣಿನೇ ಹೊಡ್ಕೊಂಡು ತಿನ್ನುವಂಥ ದೇವ್ರು ಯಾವತ್ತೂ ಹೇಳಿಲ್ಲ. ಅದಕ್ಕೂ ಮೀರಿ ಇನ್ನೊಂದು ಹೇಳಬೇಕು ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಜೀವ ಜಂತುಗಳು ಮನುಷ್ಯ ಪ್ರತಿಯೊಂದರಲ್ಲೂ ನಾನೇ ಇದ್ದೀನಿ, ಭಗವಂತನೇ ಇದ್ದಾನೆ. ಯಾವ ಜೀವಿನ ನೀವು ನೋವು ಮಾಡಿದರೂ ಕೂಡ ನನಗೆ ನೋವಾಗುತ್ತೆ ಅಂತ ಹೇಳಿದ್ದಾನೆ. ಇಷ್ಟಕ್ಕೂ ಇದನ್ನೂ ಮೀರಿ ಮಾಡ್ತೀವಿ ಅಂತಂದರೆ ಅದು ನೆಕ್ಸ್ಟ್ ಅವ್ರು ತುಂಬಾ ಅನುಭವಿಸ್ತಾರೆ. ಇದು ಆ ಪ್ರಾಣಿಗಳನ್ನು ತಿನ್ನೋದಷ್ಟೇ ಇಲ್ಲ. ಇವಾಗ ಯಾವುದೋ ಒಂದು ಪ್ರಾಣಿಗಳನ್ನು ತಿಂದರೆ ಅವರೊಳಗೆ ರಾಕ್ಷಸ ತತ್ವ ಅನ್ನೋದು ಉತ್ಪತ್ತಿ ಆಗುತ್ತೆ, ರಾಕ್ಷಸತ್ವ ಅನ್ನೋದು ಬಂದ್ಬಿಡತ್ತೆ. ಆ ರಾಕ್ಷಸತ್ವದಲ್ಲಿ ಅವರು ಹೆಂಗೆ ಇರ್ತಾರೆ ಅಂತಂದರೆ ಆ ಒಂದು ಭಾವನೆಯಲ್ಲಿ ಅವರು ಕೂಡ ಕೆಲವರು ತುಂಬ ಒಂದು ರಾಕ್ಷಸ ಪ್ರವೃತ್ತಿಯಲ್ಲಿನೇ ಮಾತಾಡೋದು, ಆಮೇಲೆ ಒಂದು ಸ್ಮೂತ್ ಆಗಿರುವಂತಹ ಮೃದು ಸ್ವಭಾವ ಇರೋದಿಲ್ಲ. ಎಲ್ಲ ಇರ್ತಾರೆ, ಇಲ್ಲ ಅನ್ನಂಗಿಲ್ಲ. ಕೆಲವೊಂದು ಟೈಮ್ ಆ ರೀತಿಯಾಗಿ ಅವರೊಳಗೆ ಅದು ಹೊರಗಡೆ ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಹೀಗೆ ನಾವು ಏನೇ ಮಾಡಿದ್ರೂ ಹಿಂಸಾ ಮಾರ್ಗವನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಾರು ಅಹಿಂಸಾ ಮಾರ್ಗದಲ್ಲಿ ಹೋಗ್ತಾರೋ ಅವರು ಎಷ್ಟೋ ಕರ್ಮಗಳನ್ನು ಬಿಟ್ಟಾಗಿ ಅದಕ್ಕಾಗಿ ಯಾರೆಲ್ಲ ಮಾಂಸ ತಿಂತಾ ಇದ್ದೀರಾ ದಯವಿಟ್ಟು ಬಿಡ್ರಿ. ಎಲ್ಲ ಪ್ರಾಣಿಗಳನ್ನು ಅವರ ಪ್ರಕಾರ ಅವ್ರಿಗೆ ಬಿಟ್ಟು ಬಿಡಿ. ನಮ್ಮ ಆಹಾರ ಪ್ರಾಣಿಗಳಲ್ಲ, ನಮ್ಮ ಆಹಾರ ಸಾಕಷ್ಟು ಇದೆ. ಕಾಳು ಕಡಿ ಬೇಕಾದಷ್ಟಿದೆ, ವೆಜಿಟೇಬಲ್ಸ್ ಇದೆ, ಫ್ರೂಟ್ಸ್ ಇದೆ, ತಿನ್ನಿರಿ ಅಂತ ಹೇಳಿ. ನಮ್ಮ ಆಹಾರ ದೇವರು ಕೊಟ್ಟಿದ್ದಾನೆ, ಅದನ್ನು ನಾವು ಮಾಡ್ಕೊಂಡು ತಿನ್ನೋಣ. ಆದರೆ ಪ್ರಾಣಿ ಪಕ್ಷಿಗಳನ್ನು ಹೊಡ್ಕೊಂಡು ತಿನ್ನುವಂತಹ ಆ ಒಂದು ಪ್ರವೃತ್ತಿಯಲ್ಲಿ ನಾವು ಹೋಗಬಾರ್ದು ಅಂತ ಹೇಳಿ, ಈ ಕರ್ಮಗಳು ಈ ರೀತಿ ಮಾಡೋದ್ರಿಂದ ನೋಡಿ ನಾವು ಯಾವುದೇ ಪ್ರಾಣಿಗಳನ್ನು ಕೊಲ್ಲೋದ್ರಿಂದ ಸಾಕಷ್ಟು ಪಾಪ ಕರ್ಮಗಳನ್ನು ಹೊತ್ಕೊತೀವಿ. ನೆಕ್ಸ್ಟ್ ಜನ್ಮದಲ್ಲಿ ಬಂದು ಅದನ್ನು ಅನುಭವಿಸ್ಲೇಬೇಕು. ಓಕೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಗೊತ್ತಿರೋವಂಥ ಒಂದು ಹುಡುಗಿ ಕೂಡ ಅಷ್ಟೇ. ಅವಳು ಈ 2 ವರ್ಷದ ಹಿಂದೆ ಅವಳು ತುಂಬ ಚೆನ್ನಾಗಿ ಮೆಡಿಟೇಷನ್ ಮಾಡ್ತಾಳೆ. ಆ ಹುಡುಗಿ 3ನೇ ಕ್ಲಾಸ್ ಹುಡುಗಿ. ಅವಳು ಹೇಳಿದ್ದು ತುಂಬ ಚೆನ್ನಾಗಿ ಅವಳು ಮೆಡಿಟೇಷನ್ ಮಾಡಬೇಕಾದ್ರೆ ಅವಳಿಗೆಲ್ಲ ಅರ್ಥ ಆಗ್ತಾಯಿತ್ತು. ಒಂದು ಸರಿ ಅವಳಿಗೆ ಮೆಡಿಟೇಷನ್ ಮಾಡಬೇಕಾದ್ರೆ ಪಾಸ್ಟ್ ಲೈಫ್ ಆ್ಯಕ್ಚುಲಿ ಅವಳಿಗೆ ಹೊಟ್ಟೆನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು. ಹೊಟ್ಟೆನಲ್ಲಿ ಪ್ರಾಬ್ಲಮ್ ಆದಾಗ ಅವಳು ಡಾಕ್ಟ್ರಿಗೆಲ್ಲ ತೋರಿಸ್ತಾಯಿದ್ರು. ಆದರೆ ಅವಳು ಮೆಡಿಟೇಷನ್ ಮಾಡೋದು ಬಿಟ್ಟಿರಲಿಲ್ಲ. ಮಾಡ್ತಾ ಅವಳು ಮೆಡಿಟೇಷನಲ್ಲಿ ಗೊತ್ತಾಯಿತು ನನಗೆ ಯಾಕೆ ಇದು ನೋವು ನನಗೆ ಗೊತ್ತಾಗಬೇಕು ಅಂತ ಹೇಳಿ ಒಂದು ಕ್ವಶನ್ ಹಾಕ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ದಾಗ ಅವಳಿಗೆ ವಿಷನಲ್ಲಿ ಕಾಣಿಸ್ತಾ ಇತ್ತು. ಅವಳು ಪಾಸ್ಟ್ ಲೈಫಲ್ಲಿ ಈಗ ಏನೋ ಕುರಿಯನ್ನು ಕಟ್ ಮಾಡುವಂಥ ಕಟುಕ ಆಗಿದ್ಲು ಅಂತ ಹೇಳಿದ್ಲ ಹುಡುಗಿನೇ. ನಾನು ಕುರಿಯನ್ನು ಕಟ್ ಮಾಡ್ತಾ ಇದ್ದೆ, ತುಂಬಾ ಎಷ್ಟೋ ಪ್ರಾಣಿಗಳನ್ನು ನಾನು ಸಾಯಿಸಿದ್ದೀನಿ, ನಾನು ಅದನ್ನು ಬಿಸ್ನೆಸ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಏನಾಯಿತು, ಅದರಿಂದಲೇ ನನ್ನ ಹೊಟ್ಟೆಯ ಇವಾಗ ಕರುಳಿನ ನೋವು ಬಂದಿರೋದು ಅಂಥೇಳಿ ಆ ಹುಡುಗಿಗೆ ಗೊತ್ತಾಯಿತು, ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದಕ್ಕೆ ಮೆಡಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಮೆಡಿಟೇಷನ್ ಮಾಡಿರಿ, ನಿಮ್ಮ ಕಾಯಿಲೆಗಳನ್ನು ಪೂರ್ತಿ ಹೊರಗೆ ಹಾಕ್ಕೋಬೋದು. ಅದು ಫಿಸಿಕಲಿ ಇರ್ಬೋದು, ಮೆಂಟಲಿ, ಎಮೋಷ್ನಲಿ, ಸೋಲ್ ಲೆವೆಲ್ನಲ್ಲಿ ಇರಬಹುದು. ನಮ್ಮೊಳಗೆ ಎಲ್ಲ ಶಕ್ತಿ ಇದೆ, ಆ ಶಕ್ತಿಯಿಂದ ಹೊರಗೆ ಹಾಕಬೇಕು. ಅದಕ್ಕಿಂತ ಬಿಫೋರ್ ನಮ್ಮ ಮೈಂಡನ್ನ ಚೆನ್ನಾಗಿಟ್ಕೋಬೇಕು. ಆಮೇಲೆ ಈ ಕರ್ಮಾನುಸಾರವಾಗಿ ಕರ್ಮ ಸಿದ್ಧಾಂತನ ಪ್ರತಿಯೊಬ್ಬರು ತಿಳ್ಕೋಬೇಕು. ಮನಸ್ಸು ಚೆನ್ನಾಗಿಟ್ಕೊಂಡು ಕರ್ಮ ಸಿದ್ಧಾಂತನ ಏನು ನಾವು ತಿಳ್ಕೊಂಡಿದ್ದೀವೋ ಅದನ್ನು ಕೂಡ ನಾವು ಅಳವಡಿಕೆ ಮಾಡ್ಕೋಬೇಕು. ಎಲ್ಲಿ ಹೇಗೆ ಇರಬೇಕು, ಯಾವುದನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು, ಯಾವ್ದು ಮಾತಾಡಬೇಕು, ಯಾವ್ದು ಮಾತಾಡಬಾರ್ದು, ಯಾವ್ದು ಥಿಂಕ್ ಮಾಡಬೇಕು, ಯಾವುದು ಥಿಂಕ್ ಮಾಡಬಾರ್ದು, ಯಾವುದು ಯೋಚನೆ ಮಾಡ್ತಾನೆ
ನೆಕ್ಸ್ಟ್ ನಾನು ಹೆಜ್ಜೆ ಇಡಬೇಕು. ಇವನ್ನೆಲ್ಲವನ್ನು ನಾವು ಕಲ್ತ್ಕೊಂಡಾಗ ನಮ್ಮ ಲೈಫ್ ಅದ್ಭುತವಾಗಿರುತ್ತೆ. ಯಾವ ಕಾಯಿಲೆನೂ ಬರೋದಿಲ್ಲ, ಇದ್ದಿದ್ದ ಕಾಯಿಲೆ ಎಲ್ಲ ಓಡಿ ಹೋಗ್ತವೆ. ಇನ್ನೊಬ್ಬರಿಗೂ ಕೂಡ ನಾವು ಹೆಲ್ಪ್ ಮಾಡ್ಬೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಇನ್ನೂ ಮುಂದಿನ ಭಾಗಗಳನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ.